दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रयी ಈ ಧರೆಯಲ್ಲಿ ಮಾನವರಿಗೆ ವಿಷಯ ಜಂತು ಕಚ್ಚಿದೆ ನಿಜವಾದ್ರೆ ಅವರ ಭಕ್ತಿಯಿಂದ ನಿನ್ನ ಸನ್ನಿಧಿಯಲ್ಲಿ ಕೈ ಮುಗಿದು ಬೇಡಿಕೊಂಡರೆ ಸಾಕು ತಾಯಿ. ಅವರ ದೇಹದಲ್ಲಿರುವ ಎಲ್ಲ ವಿಷಯವು ಮಾಯವಾಗಿ ಅವರಿಗೆ ಮತ್ತೆ ನೀನು ಪುನರ್ಜನ್ಮ ನೀಡುವೆ ತಾಯಿ. ಹಾಗೆ ಈ ಊರಿನ ಅಗರ್ವ ಶ್ರೀಮಂತನಾಗಿರುವ ಆ ನರನಾಗರನು ಈ ಬಡವರ ಬಾಳಿನಲ್ಲಿ ವಿಷಯ ಜಂತಾಗಿ ಕಾಡುತ್ತಿದ್ದಾನೆ. ಅವನಿಂದ ನಮ್ಮನ್ನು ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ.
ನಿನ್ನನ್ನೇ ಕೂಡಿದೆ. ಹೇಮ ಹೇಮ ನಿನ್ನ ಪೂಜೆ ಮುಗ್ದಿಲ್ಲವೇ? ಮುಗೀತು ಬನ್ನಿ ಸ್ವಾಮಿ. ಹೇಮ, ಇಂದು ಸೋಮವಾರ ನಮ್ಮ ಎತ್ತುಗಳಾದ ರಾಮ ಮತ್ತು ಲಕ್ಷ್ಮಣಗಳಿಗೆ ಪೂಜೆ ಮಾಡು. ಮೈ ತೊಳೆದುಕೊಂಡು ಬಂದಿರುವೆ. ಆಯ್ತು ಸ್ವಾಮಿ. ಹೇಮ, ನಮ್ಮ ಎತ್ತುಗಳನ್ನು ಹೊರಗೆ ಕಟ್ಟಿ ಮೇವು ಹಾಕಿ ಬರುತ್ತೇನೆ. ಆಯ್ತು ಸ್ವಾಮಿ. ತಾಯಿ ಲಕ್ಷ್ಮೀದೇವಿ, ನಮ್ಮ ಬಾಳಿಗೆ ಆಧಾರ ಸ್ತಂಭವಾಗಿರುವ ರಾಮ ಲಕ್ಷ್ಮಣನ ಎತ್ತುಗಳನ್ನು ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಹೇಮ, ಮಾರುತೇಶ್ವರ ಸನ್ನಿಧಿಯಲ್ಲಿ ನಿಂತು ಏನೋ ಬೇಡಿ ಹೋಗ್ಕೊಳ್ಳೋ ಕಾಣ್ತೆ. ಕೇಳಿದ ಸ್ವಾಮಿ, ಈ ಬಡತನಿನ ಭಾವನೆಯಿಂದ ನಮ್ಮನ್ನು ಪಾರು ಮಾಡು ತಾಯಿ ಅಂತ ಆ ತಾಯಿ ಹತ್ತಿರ ಬೇಡಿಕೊಳ್ಳುತ್ತಿದ್ದೆ ಸ್ವಾಮಿ. ಬಡವರು ಬಡವರಾಗಿ ಇರಬೇಕು, ಶ್ರೀಮಂತರು ಶ್ರೀಮಂತರಾಗಿಯೇ ಮೆರೆಯಬೇಕು ಎನ್ನುವ ಕಾಲವಿದು. ಅಂಥದ್ರಲ್ಲಿ ಈ ಸಮಾಜದಲ್ಲಿ ನಮ್ಮಂಥ ಬಡವರು ಯಾವಾಗ ಮುಂದೆ ಬರಬೇಕು ಹೇಳು ಹೇಮ, ಹೇಳು. ಸ್ವಾಮಿ, ಇವತ್ತಲ್ಲ ನಾಳೆ ಆದರೂ ಆ ತಾಯಿ ನಮ್ಮ ಮೇಲೆ ಕರುಣೆ ತೋರಿ ನಮ್ಮ ಕೈ ಹಿಡಿದು ಕಾಪಾಡುತ್ತಾಳೆ. ಈ ಸಮಾಜದಲ್ಲಿ ನಮ್ಮ ಮನೆತನ ಕೂಗಿ ಕರೆಯುವಂತೆ ಮಾಡುತ್ತಾಳೆ ಅನ್ನೋ ನಂಬಿಕೆ ನನಗಿದೆ ಸ್ವಾಮಿ. ನಂಬಿಕೆ? ಇನ್ನೆಲ್ಲಿ ನಂಬಿಕೆ ಹೇಮ? ನಂಬಿಕೆ ಎನ್ನುವ ಮೂರಕ್ಷರ ಪದ ದೇವರು ಎನ್ನುವ ಮಹಾನುಭಾವ. ಅಂಥದ್ರಲ್ಲಿ ಈ ಸಮಾಜ ಇನ್ನೆಲ್ಲಿ ನಂಬಿಕೆ ಹೇಮ? ಇನ್ನೆಲ್ಲಿ ನಂಬಿಕೆ? ಸ್ವಾಮಿ, ನಂಬಿಕೆ ಕೆಟ್ಟವರಿಲ್ಲ ರಂಗಯ್ಯ ಅನ್ನೋ ಮಾತಿನಂತೆ ನಂಬಿಕೆ ಕೆಡುವುದಕ್ಕೆ ಸಾಧ್ಯನೇ ಇಲ್ಲ. ಒಟ್ಟಿನಲ್ಲಿ ಮನುಷ್ಯನಿಗೆ ನಂಬಿಕೆ ಮುಖ್ಯ ಸ್ವಾಮಿ. ನೋಡು ಹೇಮ, ಅತಿಯಾಗಿ ದೇವರನ್ನು ಪೂಜೆ ಪುನಸ್ಕಾರ ಎಂದು ಸಮಯ ಹಾಳು ಮಾಡಬೇಡ. ಯಾಕೆ ಸ್ವಾಮಿ, ದೇವರ ಬಗ್ಗೆ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಮಾತನಾಡುತ್ತಿರುವಿರಿ ನೀವು? ಹೇಮ, ಅದು ಏನು ಅಂತ ಹೇಳಲಿ ನಿನಗೆ? ಹೇಳಿ, ಅದೇನು ಅಂತ ಬಿಡಿಸಿ ಹೇಳಿದರೆ ತಾನೇ ನನಗೂ ಕೂಡ ಅರ್ಥವಾಗುವುದು. ಹೇಳುತ್ತೇನೆ ಹೇಮ, ಹೇಳುತ್ತೇನೆ. 20 ವರ್ಷಗಳ ಹಿಂದೆ ಇದೇ ಗ್ರಾಮದಲ್ಲಿ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹ ಇದ್ದವು. ಅದೇ ಸಂದರ್ಭದಲ್ಲಿ ಈ ಅನಾಥನಿಗೆ ತಂದೆ ತಾಯಿ ಸ್ಥಾನ ಕೊಟ್ಟು ಕಾಪಾಡಿದ ಆ ನನ್ನ ದನಿಗಳಾದ ರಾಮಚಂದ್ರ ಮತ್ತು ಸೀತೆ ಮಾತೆಯರನ್ನು ಆ ನರನಾಗ ಮತ್ತು ವಿಷಕಂಠ ಕೊಲೆ ಮಾಡಿಬಿಟ್ಟರು. ಹೇಮ, ಕೊಲೆ ಮಾಡಿಬಿಟ್ಟರು. ಇದು ನೀನು ಹೇಳುತ್ತಿರುವಿರಿ ನೀವು? ಹೌದು ಹೇಮ, ನಾ ಹೇಳುತ್ತಿರುವುದು ನಿಜವಾಗ್ಲೂ ಸತ್ಯ. ಅದು ಇದೇ ಮಂಗಳವಾರ ನಡೆದು ಹೋಯ್ತು ಆ ದುರಂತ. ಸ್ವಾಮಿ, ಇಂಥ ಬೆಟ್ಟದಂಥ ಭಾವನೆಯನ್ನು ನಿಮ್ಮ ಮನಸ್ಸಲ್ಲಿ ಬಚ್ಚಿಟ್ಟುಕೊಂಡು ಅದೆಷ್ಟೊಂದು ಕಷ್ಟಪಡುತ್ತಿದ್ದೀರಿ ನೀವು. ಮತ್ತೇನು ಮಾಡುವುದು ಹೇಮ? ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಅರಿತು ಈ ಭೂಮಿ ಮೇಲೆ ಬಾಳಿದರೆ ಮನುಷ್ಯನಿಗೊಂದು ಬೆಲೆ, ಹುಟ್ಟಿ ಬಂದಿದ್ದಕ್ಕೂ ಒಂದು ಸಾರ್ಥಕ. ಅದೇನೇ ಆಗಲಿ, ಈ ವಿಷಯವೇನಾದರೂ ನನ್ನ ಮೈದುನ ರಾಜೇಂದ್ರನಿಗೆ ಗೊತ್ತಾಗಿದೆಯಾ? ಇಲ್ಲ ಹೇಮ, ಇಲ್ಲ. ಯಾಕೆಂದರೆ ಅವನು ಇನ್ನು ಚಿಕ್ಕವನಿದ್ದ ಅಷ್ಟೇ. ಈ ವಿಷಯ ಅವನಿಗೆ ತಿಳಿಸಿದರೆ ಅದೇ ಚಿಂತೆಯಲ್ಲಿ ಕೊರಗುವನೆಂದು ಇಲ್ಲಿವರೆಗೆ ಈ ವಿಷಯ ಬಚ್ಚಿಟ್ಟಿರುವೆ. ಸ್ವಾಮಿ, ಅದೆಷ್ಟು ದಿನ ಅಂತ ಈ ನೋವನ್ನು ನಿಮ್ಮಲ್ಲಿ ಬಚ್ಚಿಟ್ಟುಕೊಂಡು ಅಷ್ಟೊಂದು ಕಷ್ಟಪಡುವಿರಿ. ಆದಷ್ಟು ಬೇಗ ಈ ವಿಷಯವನ್ನು ನನ್ನ ಮೈದುನನಿಗೆ ಹೇಳುವುದೇ ಒಳ್ಳೆಯದು. ಬೇಡ ಹೇಮ, ಬೇಡ. ಅವನು ಇನ್ನು ಮುಂದೆ ಬಾಳಿ ಬದುಕಬೇಕಾದವನು. ಮುಂದೆ ಕಾಲ ಬಂದಾಗ ನಾನೇ ಎಲ್ಲವನ್ನು ತಿಳಿಸಿ ಹೇಳುತ್ತೇನೆ. ಅಲ್ಲಿವರೆಗೆ ನಮ್ಮಿಬ್ಬರಲ್ಲಿ ಇರಲಿ ಈ ವಿಷಯ. ಸರಿ ಸರಿ, ನನ್ನ ಮೈದುನ ಬರೋ ಹೊತ್ತಾಯ್ತು. ಒಳಗಡೆ ತುಂಬಾ ಕೆಲಸ ಇದೆ, ನಾನೇನು ಬರ್ತೀನಿ. ನಿಲ್ಲೇ ನನ್ನಲ್ಲೇ. ಇದೇ ಸುಂದರ ಸಮಯದಲ್ಲಿ ಒಂದು ಹಿಂಪಾದ ಗೀತೆ ಹಾಡು ಬರಲಿ. ಒಂದು ನಿಮಿಷ ತಡ್ರಿ, ನನ್ನ ಮುಖ ನೋಡಿದ್ರೆ ನಿಮಗೇನು ಭಯ ಆಗತ್ತೈತೆ? ಮತ್ತೆ ನೀವು ಎಲ್ಲೆಲ್ಲ ನೋಡ್ಕೊಂಡು ಮಾತಾಡಿದ್ರೆ ನಾ ಹೆಂಗೆ ಹಾಡ್ಬೇಕು ನಿಮಗೆ?
ನನ್ನ ಮುಖ ನೋಡ್ರಿ ಸ್ವಲ್ಪ ನಗ್ರಿ. ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀ ಬಾರೆ ನನ್ನ ಚೆಲುವೆ ಬಲಿಬಾರೆ ಬಲಿ ಬಂದು ಸಿಹಿಮತ್ತು ನೀನು ಸಿಹಿಮತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ನನ್ನ ಬಾವಿಗೆ ಬೆಳಕಾದಿನಿ ನನ್ನ ಉಸಿರಾದಿನಿ ನೀನು ನೀನು Hi, sweetie. I love you. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ನನ್ನೊಲವೇ ನೀ ಬಾರೆ ನನ್ನ ಚೆಲುವೆ ಬಲಿಬಾ ಬಲಿ ಬಂದು ಸಿಹಿ ಮುತ್ತು ನೀನು ಏನ್ ಬೇಕು ಪ್ರಿಯಾ? ಏನದು? ಸಿಹಿಯಾದ ಮತ್ತು ಸಿಹಿಯಾಗಿರ್ಬೇಕಾದ ಕಹಿಯಾಗಿರ್ಬಾರ್ದ? ಸಿಹಿ ಮುತ್ತು ಬೇಕಾ ನಿಮಗೆ? ಏನಷ್ಟು ದೂರ ನಿಂತರ ಮುತ್ತು ಹೆಂಗೆ ಕೊಡ್ತಾರೆ? ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ
ಜಗವ ಮರೆತು ನಲಿವ ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಅನುರಾಗ ಬಂದಾಗ ಹಾಗಾಗಿ ನಲಿದಾಗ ಗೆಳತಿ ಬಾಳಲ್ಲಿ ಹೊಸರಾಗದ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯ ಕನಸಿನ ಸಿರಿಯ ಸಿಲಗಲ ಸಂಗೀತವ ಹಾಡಿದೆ ಸಿಲಗಲ ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನಿ ಗುರಲಿ ಬೇಲೂರ ಗುಡಿಯಲ್ಲಿ ಕೇಶವನಿ ಗುರಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಅನುರಾಗದ ಹೊಸ ನಾನರ ಹೋಗುತ್ತ ಚಾಮರ ಬೀಸುತ್ತ ಬಲಯಲ್ಲೇ ಚೆಲ್ಲುತ್ತಿರೆ ಕದನದ ಅಂಗಲಿ ರಂಗದ ಚೆಲ್ಲುತ್ತ ಸದ್ಯೆಯು ನಾಟ್ಯವ ಆಡುತ್ತಿದೆ ಎಂದಿಗೂ ಹೀಗೆ ಬಾಳುವಾಸೆ ಬಂತು ನೋಡಿ ಪ್ರೇಮಿಗಳು ನಲಿಯುತ್ತಿವೆ ಅಣ್ಣ ಹತ್ತಿಗೆ ಬಾ ಸೋದರ ಈಗ ಬಂದೆಯಾ? ಹೌದಣ್ಣ ಈಗ ತಾನೇ ಬಂದೆ ಅಣ್ಣ ಹತ್ತಿಗೆ ಬಾರಪ್ಪ ಆ ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೋ. ಹತ್ತಿಗೆ ದೇವರ ಆಶೀರ್ವಾದಕ್ಕಿಂತ ನಿಮ್ಮ ಆಶೀರ್ವಾದ ಕೂಡ ಮುಖ್ಯ ಅಲ್ವೇನಣ್ಣ? ಸೋದರ, ನಮ್ಮ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತದೆ. ಹೋಗಿ ದೇವರ ಅನುಗ್ರಹ ಪಡೆದುಕೊಂಡು ಬಾ. ಸರಿ ಅಣ್ಣ. ಅಣ್ಣ ಆಶೀರ್ವಾದ ಮಾಡೋಣ. ಎದ್ದೇಳು ಸೋದರ, ಎದ್ದೇಳು. ಈ ಕರುನಾಡಿನಲ್ಲಿ ಕಲಿಯುಗದ ಕಲಿ ಕೇಸರಿ ಆಗಲಿ ಎನ್ನುವುದೇ ನನ್ನ ಬಲವಾದ ಆಶೀರ್ವಾದ. ಹತ್ತಿಗೆ ಆಶೀರ್ವಾದ ಮಾಡಿ. ಎದ್ದೇಳಪ್ಪ. ಈ ಪುಣ್ಯ ಭೂಮಿಯಲ್ಲಿ ನೀನೊಬ್ಬ ವೀರಪುತ್ರನಾಗಿ ಬಾಳ್ಬೇಕೆನ್ನುವುದೇ ನನ್ನ ಆಶೀರ್ವಾದ. ಅಣ್ಣ, ಈ ಕಲಿಯುಗದಲ್ಲಿ ಘೋರ ಕೃತ್ಯಗಳನ್ನೆಸಗುವ ವಿರೋಧಕರ ಕರುಳನ್ನೇ ಬಗೆದು ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರನೆಂದು ಬಿರುದು ಪಡೆಯದಿದ್ದರೆ ನನ್ನ ಹೆಸರು ಗಂಡುಗಲಿ ಹೇಮಂತನ ತಮ್ಮ ರಾಜೇಂದ್ರನೇ ಅಲ್ಲ. ಹಾ ಸೋದರ, ನೀನು ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ? ನೌಕರಿ ಎಲ್ಲಿದೆ ಅಣ್ಣ ನಮ್ಮಂಥವರಿಗೆ ನೌಕರಿ? ನೌಕರಿ ಎನ್ನುವ ನಾನು ನುಡಿಗೆ ನೀರು ಎರಚಿ ಬಂದಿದ್ದೇನೆ. ನಾನು ನಿನ್ನಲ್ಲಿಯೇ ಇರಬೇಕೆಂದು. ಆಯ್ತು, ಏನಾಯ್ತು ಅಂತ ಬಿಡಿಸಿ ಹೇಳಿದರೆ ತಾನಿ ನಮಗೂ ಕೂಡ ಅರ್ಥ ಆಗೋದು. ಅತ್ತಿಗೆ ಈಗಿನ ಕಾಲದಲ್ಲಿ ನೌಕರಿ ಮಾಡಬೇಕಾದರೆ ಲೆಕ್ಕವಿಲ್ಲದಷ್ಟು ಲಂಚ ಚೆಲ್ಲಬೇಕು. ಅದೇನು ಸೋದರ, ಅದೇನು ಅಂತ ಬಿಡಿಸಿ ಹೇಳಪ್ಪ ನನಗೆ. ಅಣ್ಣ, ಇದ್ದೇ ಇದೆ ಅಲ್ಲಣ್ಣ, ನಮ್ಮಂಥ ಬಡವರು ಕೂಲಿ ನಾಲಿ ಮಾಡಿ
ಚೆನ್ನಾಗಿ ಶಾಲೆ ಕಲಿತು ಗ್ರಾಜುಯೇಟ್ ಪದವಿ ಪಡೆದರೂ ದೊರಕದ ನೌಕರಿ ಎಂಬ ಹುಟ್ಟು. ಒಂದು ವೇಳೆ ನೌಕರಿಯೇ ಪಡೆಯಬೇಕೆಂದರೆ ಲಂಚ ಎಂಬ ಮಂಚೇರಿ ಕುಳಿತ ಅಧಿಕಾರಿಗಳಿಗೆ ಹಣ 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 ಕೊಟ್ಟರೆ ಮಾತ್ರ ಸಾಧ್ಯ. ಅದು ಅಲ್ಲದೆ ಇನ್ನು 3 ದಿನಗಳ ಒಳಗಾಗಿ 5 ಲಕ್ಷ ರೂಪಾಯಿ ಲಂಚ ಕೇಳಿದರೆ ಅದಕ್ಕಾಗಿ ನೌಕರಿಯೇ ಬೇಡವೆಂದು ನಿರ್ಧರಿಸಿ ಬಂದಿದ್ದೇನೆ ನಾನು. ಅಲ್ಲ, ಬಂದ ನೌಕರಿಯನ್ನು ಬಿಟ್ಟು ಬಂದಿ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ಯಾ? ರೈತ, ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಅಂದ್ರೆ ಏನಪ್ಪ ನಿನ್ನ ಮಾತು? ಅತ್ತಿಗೆ ಇದೆಯಲ್ಲ, ಹಿರಿಯರು ಮಾಡಿದ ಆಸ್ತಿ ಅದ ಹೊಲದಲ್ಲಿ ದುಡಿಯಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಇದೇ ನಮ್ಮೂರ ಗ್ರಾಮದಲ್ಲಿ. ತಮ್ಮ ಸೋದರ, ನನ್ನ ತಮ್ಮ ರಾಜೇಂದ್ರ ಪೊಲೀಸು ಇಲ್ಲೋ ಲಾಯರು ದೊಡ್ಡ ಅಧಿಕಾರಿ ಆಗ್ತಾನೆಂಬ ಕನಸು ಕಂಡಿದ್ದೆ. ಆದರೆ ಕಲ್ಪನೆಯ ಕಡಲಿನಂತೆ ಕಮರಿ ಹೋಯಿತು ಈ ನನ್ನ ಮನದಲ್ಲಿ. ಹೌದಪ್ಪ, ನೀನು ಕೂಡ ನಮ್ಮಂತೆ ಹೊಲದಲ್ಲಿ ದುಡಿಯುವುದು ಬೇಡ ಅಂತ ಸಾಲ ಶೂಲ ಮಾಡಿ ನಿಮ್ಮಣ್ಣನವರು ನಿನ್ನನ್ನು ಓದಿಸಿದ್ದಾರೆ. ಅದು ಅಲ್ಲದೆ ನೀನೊಬ್ಬ ದೊಡ್ಡ ಸಾಹೇಬನಾಗಬೇಕಂತ ಬೆಟ್ಟದಂತ ಆಶಾ ಆಕಾಂಕ್ಷೆಗಳನ್ನು ಹೊತ್ತುಕೊಂಡಿದ್ದಾರೆ ನಿಮ್ಮಣ್ಣನವರು. ಅಣ್ಣ, ಅತ್ತಿಗೆ, ಒಬ್ಬ ಪೊಲೀಸ್ ಆದರೆ 4 ಜನ ಕಳ್ಳರಿಗೆ ಶಿಕ್ಷೆ ಕೊಡಿಸಬಹುದು. ಒಬ್ಬ ಲಾಯರ್ ಆದರೂ ಕೂಡ 4 ಜನರಿಗೆ ನ್ಯಾಯ ಒದಗಿಸಬಹುದು. ಅದೇ ಒಬ್ಬ ಡಾಕ್ಟರ್ ಆದರೂ ಕೂಡ 4 ಜನರ ಜೀವವನ್ನು ಉಳಿಸಬಹುದು. ಅಣ್ಣ, ಯಾರು ಏನು ಬೇಕಾದರೂ ಆಗಬಹುದು. ಆದರೆ ಈ ರೈತನಾಗಬೇಕಾದರೆ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕನ್ನ, ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು. ಅದಕ್ಕೆ ಹಿರಿಯರು ಹೇಳುತ್ತಾರೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು. ಅದಕ್ಕಾಗಿ ದೃಢ ನಿರ್ಧಾರ ಮಾಡಿದ್ದೇನೆ. ದೃಢ ನಿರ್ಧಾರ ಮಾಡಿದ್ದೇನೆ. ತಮ್ಮ ಸೋದರ, ನಿನಗೊಂದು ಕ್ಯೂ ಮಾತು ಹೇಳ್ತೇನೆ, ಚೆನ್ನಾಗಿ ನೆನಪಿಟ್ಟುಕೋ. ಅದ್ಯಾವ ಮಾತು ಹೇಳಣ್ಣ? ನೋಡು ಸೋದರ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ನರನಾಗನಂತ ಸ್ವಕ್ಕಿನ ಶ್ರೀಮಂತರ ದವಡಿಗೆ ನೀನು ಶಿಲುಕದಂತೆ ಈ ಸಮಾಜದಲ್ಲಿ ಬಾಯಿ ತೋರಿಸಬೇಕಪ್ಪ. ಇದೇ ನನ್ನ ಮಾತು. ಅಣ್ಣ, ಅಂದು ಪರಕೀಯರೊಡನೆ ಹೋರಾಡಿ ವೀರ ಪರಾಕ್ರಮಿ ಎಂದು ಬಿರುದು ಪಡೆದ ಆ ಸಂಗೊಳ್ಳಿ ರಾಯಣ್ಣ. ಅಣ್ಣ, ಇಂದು ವಿಷ ತುಂಬಿದ ಸರ್ಪಾನರ ನಾಗ ಅವನೇನಾದರೂ ನನ್ನ ವಿಷಯಕ್ಕೆ ಬಂದರೆ ಆ ವಿಷ ಸರ್ಪಕ್ಕೆ ಗಂಡು ಗರುಡನಂತೆ ಹಾರಿ ಬಂದ ಅವನ ರುಂಡ ಮುಂಡವನ್ನು ಚಂಡಾಡಿ ಆ ವಿಷ ತುಂಬಿದ ಘಟ ಸರ್ಪಗಳಿಗೆ ಗುಡುಗು ಹೊಡೆದ ಗರುಡ ನಾನಾಗುವೆನ, ಗುಡುಗು ಹೊಡೆದ ಗರುಡ ನಾನಾಗುವೆ. ಅಷ್ಟೇ ಅಲ್ಲಪ್ಪ ಮೈದುನ, ಈ ಊರಾಗ ಯಾವ ಹುಡುಗಿಯರ ಕಣ್ಣು ನಿನ್ನ ಮ್ಯಾಲ ಬೀಳಬಾರ್ದು ನೋಡಪ್ಪ. ಯಾವುದೇ ಕಾಮದ ಕನ್ಯೆಯರ ಕಣ್ಣು ಬೀಳದಂತೆ ಈ ಸಮಾಜದಲ್ಲಿ ನೀನು ಬಾಳಬೇಕು. ಸರಿ ಅತ್ತಿಗೆ, ಈ ನಾಡಿನ ನಾರಿಯರ ಕಾಮದ ಕಣ್ಣುಗಳು ಅಷ್ಟೇ ಅಲ್ಲ, ಹೊರ ನಾಡಿನ ನಾರಿಯರ ಕಾಮದ ಕಣ್ಣುಗಳು ಕೂಡ ಈ ನಿನ್ನ ಮೈದುನನ ಮೇಲೆ ಬಿದ್ದರೆ ಅವರಿಗೆ ತಕ್ಕ ಉತ್ತರ ಕೊಟ್ಟು ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ ಈ ಕನ್ನಡ ಭುವನೇಶ್ವರಿಯ ನಾಡಿನಲ್ಲಿ ಬದುಕುವೆ. ಇದೇ ರಾಜೇಂದ್ರನ ಜೀವನದ ಹೋರಾಟ. ತಮ್ಮ ಸೋದರ, ಬಡವರ ಕೋಪ ದವಡಿಗೆ ಮೂಲವಾಗಬಾರದಪ್ಪ. ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ಅಪನಂಬಿಕೆ? ಇವನು ಹಂತಿಂತ ಗಂಡನಲ್ಲ. ಈ ಭೂಮಿಯನ್ನೇ ಅಂಗೈಲಿಟ್ಟು ಬುಗುರಿಯಂತೆ ಆಟ ಆಡಿಸಬಲ್ಲೆ, ಆ ಚುಕ್ಕಿಗಳನ್ನೇ ಚದುರಿಸಬಲ್ಲೆ, ಸಮುದ್ರವನ್ನೇ ಕಡೆದು ಕಡಲಾಗಿ ಹರಿಸಬಲ್ಲೆ. ಈ ನನ್ನ ವಜ್ರ ಮುಷ್ಟಿಯಿಂದ ಆಕಾಶಕ್ಕೆ ಗುದ್ದಿ ಗುಡುಗು ಸಿಡಿಲು ಅಪ್ಪಳಿಸುವಂತೆ ಮಾಡಬಲ್ಲೆ ಅಣ್ಣ, ಅಪ್ಪಳಿಸುವಂತೆ ಮಾಡಬಲ್ಲೆ. ತಮ್ಮ ಸೋದರ, ನೀನು ಹಾಡುವ ನುಡಿ ಕೇಳಿದರೆ ಹಸಿದ ಹೊಟ್ಟೆ ಕೂಡ ಹಿಂಗಿ ಹಾಲು ಕುಡ್ದಷ್ಟು ಸಂತೋಷವಾಯ್ತಪ್ಪ. ನನಗೆ ಸಂತೋಷವಾಯ್ತು. ಸರಿ ಸರಿ, ತುಂಬಾ ಹೊತ್ತಾಯ್ತು, ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ಊಟ ಮಾಡೋರಂತೆ. ಅತ್ತಿಗೆ, ಏನಪ್ಪ? ಇದೇ ಒಂದು ಸಂತೋಷದ ಸಂಭ್ರಮದಲ್ಲಿ ಒಂದು ಇಂಪಾದ ಗೀತೆ ಕೇಳಬೇಕೇನೋ. ಅಯ್ಯೋ ಆಯ್ತು ಕಂದ, ನೀನು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಹೋಗಿ ಬಾಳಿದ ಮನೆ ನಂದ ದೀಪ, ನಮ್ಮ ಮನೆಗೆ ಹೋಗದ ಚೈತವೇ, ಬೆಳದಿಂಗಳ ಈ ದೀಪದಲ್ಲಿ ಸಾಕವೇ, ನಮ್ಮ ಮನೆಗೆ ಹೋಗದ ಚೈತವೇ.
ತಾಯಿಯಾದ ನೋಡಿ ಹಾರಾಟಿಯಲ್ಲಿ ಹಕ್ಕಿಗಳೇ ಪ್ರೀತಿಯ ಮಾಸಂಗೇರಿ ಕಣ್ಣಿನಂತ ಹಣ್ಣನು ತಾಯಿಯಾದ ನೋಡಿ ಸುಲಭೆಗಳು ಮದುವೆಗಳು ತುಂಬಲಿ ಹಾರಾಡು ಮನಸ್ಸಿಗೆ ಆಕಾಶವೇ ನೀನಾನಂದ ಈ ಕಣ್ಣುಗಳೇ ಕೊನೆಯಾಗಲಿ ತಂದೆ ನಾಡಿಯಲ್ಲಿ ಹೃದಯ ಹೋಮಳೆ ಹಚ್ಚಿದಾಗ ಅನ್ನ ಬಲಿದಾಗ ನೀರು ಹೊರಬಿದ್ದ ಮೇಲೆ ಈ ಚಂದವೋ ಈ ಚಂದವೋ ಮನಸ್ಸಿನ ಪ್ರೀತಿ ಕೈಲಿದ್ದ ತಾನ ಹೊರಬಿದ್ದ ಮೇಲೆ ಈ ಚಂದವೋ ಈ ಚಂದವೋ ಭೂಮಿ ತಾಯಿ ತಂದ ತವರಿನ ಸಿರಿ ಹಂಚಿಕೊಂಡು ತಿಂದೇ ಈ ಚಂದವೋ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಕಷ್ಟ ನಷ್ಟ ಇಲ್ಲ ಹಾಲು ಸಕ್ಕರೆವಿಲ್ಲ ಏನೇಯದಲ್ಲಿ ನನಗೂ ನೀನಾಗಿದ್ದು ತನಗೂ ಮಧು ಚುಂಚುಮ ಚುಂಚುಮ ನಮಮನಿ ಚುಂಚುಮ ಚುಂಚುಮ ನಮಮನಿ ನೀನಾಗಿದ್ದು ತನಗೂ ಮಧು ಲಾ 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 ಲಾ. ಸರಿ ನಡಿ ಊಟ ಮಾಡೋಣ. ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ನಡೆಯಿರಿ. ಬರ್ರಿ ನಿಮಗೂ ಕೊಡ್ತೀನಿ ತಿನ್ನಕತ್ತಾರೆ. ಈ ಬಣ್ಣದ ಬದುರಿ ಚತುರ್ದಶಕ ಭುವನ ಭಯಂಕರನಾದ ಲಂಕಾದಿಸೂರನಾದ ಲಂಕೇಶ್ವರ ಈ ರಾವಣ
ರಾಮನು ಮೈನೆ ರಹೀಮನು ನಾನೇ, ಇಲ್ಲಿ ಎಲ್ಲವೂ ನಾನೇ. ಸೇಡು ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ಕಟುಕರ ಮೇಲೆ ನನ್ನ ಸೇಡು. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತದೆ. ಗತಕಾಲವೇ ನನ್ನ ನೋವಿನ ಕತೆಗೆ ಸಾಕ್ಷಿ ನುಡಿಯುತ್ತಿದೆ, ಮೋಸಕ್ಕೆ ಮೋಸ ಎನ್ನುತ್ತಿದೆ. ಈ ನನ್ನ ಜೀವನದ ಕದನದ ಕಾಲ ಆರಂಭಿಸಿದವರ್ಯಾರು, ಆನಂದಿಸುವವರ್ಯಾರು, ಅನುಭವಿಸುವವರಿನ್ಯಾರು? ತಾಯಾನೆಯನಿಟ್ಟ ಈ ಮಗನಿಗೆ ಯಾವ ದೇವರು ಬೇಕಿಲ್ಲ, ಯಾಕೆಂದರೆ ಇಲ್ಲಿ ಯಾವ ದೇವರು ಇಲ್ಲ. ಇಲ್ಲಿ ನಾನೇ ದೇವರು. ಇದು ನೋಡುವವರಿಗೆ ಜೂಜಾಟ, ಇದು ನನ್ನ ಬಾಳಿನ ಜೂಟಾಟ. इस दुनिया में अंडरवर्ल्ड का अधिपति नाम है गरुड़ा. ಇವನು ಹೂ ಅಂದ್ರೆ ಗರುಡ, ಹೂ ಅಂದ್ರೆ ಗುಡುಗು ಹೊಡೆದ ಗರುಡ. ಮಗನ ಜೆಡಿ ಪಾಟೀಲ, ಹಣದ ಮದ ತುಂಬಿ ಮೋಹದ ಅಂಧಕಾರದಲ್ಲಿ ಮೆರೆಯುತ್ತಿದ್ದೆಯಲ್ಲ, ಬರ್ತಾ ಇದ್ದೇನೆ. ಇವತ್ತು ರಾತ್ರಿಯೇ ನಿನ್ನ ಮಾರನ ಹೋಮ.
ಸಾವಿರಾರು ಹೆಣ ಉರುಳಿಸಿ ಹುತ್ತಿನ ಕೋಟೆಯನ್ನೇ ನಿರ್ಮಿಸಿ ನಾನೇ ಘಟ ಸರ್ಪವೆಂದು ಅಂಧಕಾರದಿಂದ ಹಾರಾಡುತ್ತಿರುವನೇ ಕೆಟ್ಟ ಸೂಳೆಯ ಮಗನೇ. ಕೋಟೆಯನ್ನೇ ನಿರ್ಮಿಸಿ ಹುತ್ತಿನ ಸುತ್ತಲೂ ವಿಷದ ಬೀಜವನ್ನು ಬಿತ್ತಿ ನನ್ನ ತಂದೆಯ ಕೊಂದ ಸೇಡಿಗಾಗಿ ನನ್ನ ಅಂತರಾಳದಲ್ಲಿ ಸಿಡಿದು ಹೇಳುತ್ತದೆ ಸೇಡಿನ ಕ್ರಾಂತಿ. ಬೋಳಿಗೆ ಕರಾಳ ರಾತ್ರಿ ಅಂದೇ ನಿನ್ನ ದೇಹಕ್ಕೆ ಕೊಡುವೆ ಬೆಂಕಿಗೆ ಆಹುತಿ. ನರನಾಗ ನಿನ್ನ ಮುದ್ದಿನ ತಂಗಿ ರೂಪ ಹೆಸರಿಗೆ ತಕ್ಕಂತೆ ರೂಪಿಸಿ ರೂಪ ಮೋಗಿದ ಮಾವಿನಂತಿರುವ ನಿನ್ನ ಮುದ್ದಾದ ಮೈಮಾಟ ನೋಡಿ ಮೋಹದ ಮಾಯದಲ್ಲಿ ಮುಳುಗಿಸಿ ಬಿಟ್ಟಿದೆ ನನ್ನನ್ನ. ನಿನ್ನ ಧರ್ಮದ ಕೊರಳಿಗೆ ಕರ್ಮದ ತೋಳಿ ಕಟ್ಟಿ ನಿನ್ನನ್ನು ನನ್ನ ಧರ್ಮ ಪತ್ನಿಯಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ವಿಶ್ವವಿಖ್ಯಾತ ವಿಷಗಂಟನೆ ಅಲ್ಲ. ಹೇಡಿಯಂತೆ ಅವಿತು ಕುಳಿತಿರುವೆ ಆ ಮಗನೇ, ಬರಲೇ ಹೊರಗೆ. मैं कौन है? मैं इस जिंदगी को यमकिंकर है। यमकिंकर साले तुम क्या काम है? काम कुत्ते ನಿನ್ನ ಜೀವನವನ್ನು बर्बाद ಮಾಡೋದೇ मेरा काम। क्यों बोलता हूँ? यस मैं सब बात बोलता हूँ।
ये आदमी मेरा विषय के नहीं, तुम घर जाएंगे, शहर से जाएंगे, जाएंगे जाएंगे ले ಮನೆಗಲ್ಲ, ನಿನ್ನನ್ನು ಸ್ಮಶಾನಕ್ಕೆ ಕಳಿಸಿ ಮನೆಗೆ ಹೋಗುವೆ. ಲೇ ಮಗನ, ಇಂದು ನಿನ್ನ ಸಾವು ನನ್ನ ಕೈಯಲ್ಲಿ. ಅಯ್ಯೋ, ಈ ನಾಟಕದಲ್ಲಿ ಪ್ರಥಮ ಅಂಕ ಈಗ ಶುರುವಾಯಿತು. ಇನ್ನು ಮುಂದಿನ ಪ್ರವೇಶದಲ್ಲಿ ನಡೆಯುತ್ತದೆ ಕರಾಳ ರಾತ್ರಿ.